ಮಾದಕ ವಸ್ತುಗಳ ಸೇವನೆ ಯುವಕರ ಭವಿಷ್ಯಕ್ಕೆ ಪೆಟ್ಟು. ಚಿಕ್ಕಬಳ್ಳಾಪುರದಲ್ಲಿ ಜಾಗೃತಿ ಜಾಥಾ, ಸಾವಿರಾರು ಮಂದಿ ಸಾರ್ವಜನಿಕರು, ವಿದ್ಯಾರ್ಥಿಗಳು ಭಾಗಿ. ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ವಾಹನ ಸವಾರರ ನಿದ್ದೆ ಕೆಡಿಸಿದ್ದ ಬೈಕ್ ಕಳ್ಳ ಅಂದರ್, ಮಾಲೀಕರಿಗೆ ಕಳುವಾದ ಬೈಕ್ಗಳ ಹಸ್ತಾಂತರ. 25 ಲಕ್ಷ ಮೌಲ್ಯದ ಗಾಂಜಾ ನಾಶಕ್ಕೆ ನ್ಯಾಯಾಲಯ ಅನುಮತಿ. ಆರೋಪಿಗಳಿಗೆ ಸಿಂಹ ಸ್ವಪ್ನರಾದ ಪೊಲೀಸರು, ಮುಂದುವರೆದ ಕಾರ್ಯಾಚರಣೆ. ರಸ್ತೆ ಬದಿ ವ್ಯಾಪಾರಸ್ಥರಿಗೆ ರಸ್ತೆ ಅಗಲೀಕರಣದ ಕೊಡಲಿ ಪೆಟ್ಟು. ಬೀದಿಗೆ ಬಂದ ಕುಟುಂಬಗಳು, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪವ್ಯ. ಮಾದಕ ವಸ್ತುಗಳ ಸೇವನೆ ಯುವ ಸಮುದಾಯವನ್ನು ಹಾಳು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಜಾಗೃತಿ ಜಾಥಾ ಯಶಸ್ವಿಯಾಗಿ ನೆರವೇರಿತು. ಹೌದು, ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಯುವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ಪಡೆದರು. ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿ ಪ್ರಭು ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಾದಕ ವಸ್ತುಗಳ ಬಳಕೆ ವ್ಯಕ್ತಿಯ ಆರೋಗ್ಯ, ಕುಟುಂಬ ಹಾಗೂ ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಯುವಕರು ವ್ಯಸನದ ಜಾಲಕ್ಕೆ ಸಿಲುಕದೆ ಶಿಕ್ಷಣ ಮತ್ತು ಉತ್ತಮ ಬದುಕಿನತ್ತ ಗಮನ ಹರಿಸಬೇಕು ಎಂದು ಕರೆ ನೀಡಿದರು. ನಮಸ್ಕಾರ. ನಮ್ಮ ಪೊಲೀಸ್ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಶಾಲಾ ಕಾಲೇಜುಗಳು, ಅದರಲ್ಲೂ ವಿಶೇಷವಾಗಿ ಹೈಸ್ಕೂಲು ಮತ್ತು ಕಾಲೇಜು, ಪದವಿ ಪೂರ್ವ, ಪದವಿ ಎಲ್ಲ ಕಾಲೇಜು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಇವತ್ತು ವಿಶ್ವ ಮಾದಕ ದ್ರವ್ಯಗಳ ಸೇವನೆ ಹಾಗೂ ಅವುಗಳ ಸಾಗಣೆ ತಡೆ ವಿರೋಧಿ ದಿನವನ್ನು ನಾವು ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿದೆ, ಭಾಳ ದೊಡ್ಡ ಪಿಡುಗು ಯುವಕರಿಗೆ ಇವತ್ತು ಮಾದಕ ವಸ್ತುಗಳು. ಅರ್ಥವ್ಯವಸ್ಥೆಯನ್ನು ಬುಡಮೇಲು ಮಾಡೋದ್ರ ಜೊತೆಗೆ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಈ ಒಂದು ವಿಷಯ ಏನಿದೆ, ಮಾದಕ ವಸ್ತು ಅನ್ನೋ ವಿಷಯ, ಅದ್ರ ಬಗ್ಗೆ ಇಡೀ ಆಡಳಿತ ವ್ಯವಸ್ಥೆ, ವಿಶೇಷವಾಗಿ ಪೊಲೀಸ್ ಇಲಾಖೆ ಜೊತೆ ಅವರಿಗೆ ಸಹಯೋಗ ಕೊಡಲಿಕ್ಕೆ ಇಡೀ ಜಿಲ್ಲೆಯ ಎಲ್ಲ ಆಡಳಿತ ಇಲಾಖೆಗಳು ನಾವೆಲ್ಲ ಸನ್ನದ್ಧವಾಗಿದ್ದೇವೆ. ವಿಶೇಷವಾಗಿ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಹಾಗೂ ಪದವಿ ಎಲ್ಲರೂ ಕೂಡ ಸೇರಿ ಈ ಒಂದು ಸಂಕಲ್ಪದಲ್ಲಿ ನಾವೆಲ್ಲ ಕೈ ಜೋಡಿಸಿದ್ದೇವೆ. ಸಾಂಕೇತಿಕವಾಗಿ ಇವತ್ತು ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಮಾಡೋದ್ರ ಮೂಲಕ ಈ ಮಾದಕ ದ್ರವ್ಯಗಳ ವಿರೋಧಿ ಘೋಷಣೆಗಳನ್ನು ಕೂಗೋದ್ರ ಮೂಲಕ ಹಾಗೂ ಮಾದಕ ವಸ್ತುಗಳ ದುರುಪಯೋಗವನ್ನು ತಡಿತೀನಿ ಅನ್ನೋ ಒಂದು ಶಪಥವನ್ನು ವಿದ್ಯಾರ್ಥಿಗಳು ಮಾಡೋದ್ರ ಮೂಲಕ ಇದಕ್ಕೆ ನೈತಿಕವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇಲಾಖೆ ಇಡೀ ಜಿಲ್ಲಾದ್ಯಂತ ಎಲ್ಲ ಖಾಸಗಿ ಶಾಲೆಗಳು, ಖಾಸಗಿ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜುಗಳು, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು, ಹೈಸ್ಕೂಲ್ಗಳು, ಈ ರೀತಿ ಎಲ್ಲ ಕಡೆಗಳಲ್ಲೂ ಕೂಡ
ಪ್ರತಿ ಶಾಲೆಗೆ ಒಂದಷ್ಟು ಶಾಲೆಗಳಿಗೆ ಒಬ್ಬರು ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಿ ಸ್ಥಳೀಯ ಆಡಳಿತ ಇತರ ಎಲ್ಲ ಇಲಾಖೆಯವರನ್ನು ಒಳಗೊಂಡಂತೆ ಅರಿವು ಮೂಡಿಸ್ತಕ್ಕಂಥದ್ದು. ಜೊತೆಗೆ ಯಾವುದೇ ಮಾದಕ ವಸ್ತುವಿನ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಇದ್ದರೆ ಒಂದು ಸಣ್ಣ QR ಕೋಡನ್ನು ವರಿಷ್ಠಾಧಿಕಾರಿಗಳು ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ, ಈಗಾಗಲೇ ಎಲ್ಲ ಕಡೆ ಪ್ರಚುರಪಡಿಸ್ತಾರೆ. ಆ QR ಕೋಡ್ನಲ್ಲಿ ಯಾವುದೇ ವಿದ್ಯಾರ್ಥಿ ಯಾರು ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ, ಅವ್ರದ್ದು ಯಾವುದೂ ಮಾಹಿತಿ ಇರೋದಿಲ್ಲ. ಆದರೆ ಏನು ನಡೀತಾ ಇದೆ, ಎಲ್ಲಿ ಸಿಗ್ತಾ ಇದೆ ಅಥವಾ ಎಲ್ಲಾದರೂ ಬಳಸ್ತಾ ಇದ್ದಾರಾ, ಈ ಯಾವ ಮಾಹಿತಿಯನ್ನು ಬೇಕಾದ್ರೂ ಅವರು ಸೂಕ್ಷ್ಮವಾದ ಮಾಹಿತಿಯನ್ನು ಅವರು ಕೊಡೋದಕ್ಕೆ ಅವಕಾಶ ಇದೆ. ಇದನ್ನು ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಇಡುವಂಥ ಕೆಲಸ ಕೂಡ ಪೊಲೀಸ್ ಇಲಾಖೆ ಆಗುತ್ತೆ, ಪೊಲೀಸ್ ಇಲಾಖೆ ವತಿಯಿಂದ ಆಗುತ್ತೆ. ಸೊ ಒಟ್ಟಾರೆ ಈ ಅರಿವು ಮೂಡಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದು ನಿರಂತರವಾಗಿ ಆಗಾಗ್ಗೆ ನಾವು ಮಾಡ್ತಾ ಇರ್ತೇವೆ. ಅದರ ಜೊತೆಗೆ ಇವತ್ತೇನಿದೆ, ಇವತ್ತು 1200 ವಿದ್ಯಾರ್ಥಿಗಳು ಬಂದಿದ್ದಾರೆ, ಅವರೆಲ್ಲರಿಗೂ ಅವರಿಂದ ಶಪಥವನ್ನು ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಅರಿವು ಮೂಡಿಸ್ತಕ್ಕಂಥದ್ದು, ಪ್ರೇರೇಪಣೆಯನ್ನು ಮಾಡ್ತಕ್ಕಂಥದ್ದು, ಈ ದುಶ್ಚಟಗಳಿಂದ ದೂರ ಇದ್ದು ತಮ್ಮ ಉಜ್ವಲವಾದ ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂತಕ್ಕಂಥದ್ದು, ಈ ಎಲ್ಲ ನಿಟ್ಟಿನಲ್ಲಿ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದ ಅಂಗವಾಗಿ ನಗರದ ಸರ್ಕಾರಿ ಬಸ್ ನಿಲ್ದಾಣದಿಂದ ಸಾವಿರಾರು ವಿದ್ಯಾರ್ಥಿಗಳೊಂದಿಗೆ ಜಾಗೃತಿ ಮೆರವಣಿಗೆ, ಪ್ರತಿಜ್ಞಾ ಸ್ವೀಕಾರ ಹಾಗೂ ಮಾದಕ ವಸ್ತು ವಿರೋಧಿ ಸಂದೇಶಗಳನ್ನು ಸಾರುವ ಫಲಕಗಳ ಪ್ರದರ್ಶನ ನಡೆಯಿತು. ವಿದ್ಯಾರ್ಥಿಗಳು ಮಾದಕ ವ್ಯಸನದ ವಿರುದ್ಧ ಘೋಷಣೆಗಳನ್ನು ಕೂಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಕನ್ನಡ ಭವನದಲ್ಲಿ ವೇದಿಕೆಯ ಕಾರ್ಯಕ್ರಮ ನಡೆಸಿ ಅರಿವು ಮೂಡಿಸುವ ಕೆಲಸ ಮಾಡಿದರು. ಮಾದಕ ವಸ್ತುಗಳ ಮಾರಾಟ ಮತ್ತು ಬಳಕೆಯನ್ನು ತಡೆಯಲು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದ್ದು, ಸಾರ್ವಜನಿಕರು ಸಹ ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತೆ ಮನವಿ ಮಾಡಲಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಿರೋಧಿ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಆಲ್ ಓವರ್ ಡಿಸ್ಟಿಕ್ ಎಲ್ಲ ತಾಲೂಕಾ ಲೆವೆಲಲ್ಲಿ ಮತ್ತು ಹಳ್ಳಿಗಳಲ್ಲಿ ಕೂಡ ನಾವು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಒಂದು ಅವೇರ್ನೆಸ್ ಆಗಬೇಕು ಎಲ್ಲ ಪಬ್ಲಿಕ್ಗೆ, ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ. ಅದಕ್ಕೋಸ್ಕರ ಎಲ್ಲ ತಾಲೂಕು ಲೆವೆಲ್ ಪ್ಲೇಸಸಲ್ಲಿ ಜಾತ್ರಾ ಆರ್ಗನೈಸ್ ಮಾಡಿದ್ದೀವಿ. ಆಮೇಲೆ ಸ್ಟೇಜ್ ಫಂಕ್ಷನ್ ಆರ್ಗನೈಸ್ ಮಾಡಿಕೊಂಡು ಅವ್ರ ಜೊತೆ ಮಾದಕ ಪದಾರ್ಥ ವಿಚಾರ ಬಗ್ಗೆ ಅವ್ರ ಜೊತೆ ಅವೇರ್ನೆಸ್ ಶೇರ್ ಮಾಡ್ತೀವಿ. ಜೊತೆಗೆ ನಾವು ಈಗ ನಮಗೆ ಮಾನ್ಯ DC ಸಾಹೇಬ್ರದಿಂದ, ಮಾನ್ಯ CO ಸಾಹೇಬ್ರಿಂದ ಸಹಯೋಗ ಸಿಕ್ಕಿದೆ. ಅವರೆಲ್ಲರದು ಸಹಯೋಗದಿಂದ ನಾವು ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಕೂಡ ಇವತ್ತು ಪ್ಲೇಸ್ ಪ್ರೋಗ್ರಾಮ್ದು ಆರ್ಗನೈಸ್ ಮಾಡೋಕ್ಕೆ ಸಜ್ಜಾಗಿದ್ದೀವಿ. ಜೊತೆಗೆ ಇವತ್ತು ನಮ್ಮ ಡಿಸ್ಟಿಕಲ್ಲಿ ಕಳೆದ 1 ವರ್ಷದಲ್ಲಿ ಎಷ್ಟು ಡ್ರಗ್ಸ್ ಸೀಸ್ ಆಗಿದೆ, ಆ ಡ್ರಗ್ದು ಕೂಡ ಇವತ್ತು ಡಿಸ್ಪೋಸಲ್ ಇದೆ. ಅರೌಂಡ್ 60 kg ಗಾಂಜಾದು ಇವತ್ತು ನಾವು ಡಿಸ್ಪೋಸಲ್ ಮಾಡ್ತಾಯಿದ್ದೀವಿ. ಹೊಸಕೋಟೆಯಲ್ಲಿ ಸೆಂಚುರಿ ರಿಫೈನರಿಯಲ್ಲಿ ಹೋಗಿ ಮಧ್ಯಾಹ್ನ ಅದನ್ನು ನಾವು ಡಿಸ್ಪೋಸ್ ಮಾಡ್ತೀವಿ ಇವತ್ತು. ಜೊತೆಗೆ ನಾವು ಅದೇ ಸಂಕಲ್ಪ ತಗೊಳ್ತೀವಿ ಇವತ್ತು ಕಿ ನಮ್ಮ ಚಿಕ್ಕಬಳ್ಳಾಪುರಗೆ ಡ್ರಗ್ ಫ್ರೀ ಮಾಡಬೇಕು. ಥ್ಯಾಂಕ್ ಯು. ಒಟ್ಟಾರೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಅಂಗವಾಗಿ ನಡೆದ ಈ ಜಾಗೃತಿ ಕಾರ್ಯಕ್ರಮ ಯುವ ಸಮುದಾಯಕ್ಕೆ ಉತ್ತಮ ಸಂದೇಶ ರವಾನಿಸಿದ್ದು, ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂಬ ಸಂದೇಶವನ್ನ ಸಾರಿತು. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕಳವಾಗಿದ್ದ ಬೈಕುಗಳನ್ನು ಮಾಲೀಕರಿಗೆ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಹಸ್ತಾಂತರ ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕಳುವಾಗಿದ್ದ ಬೈಕ್ಗಳನ್ನು ಮಾಲೀಕರಿಗೆ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಹಸ್ತಾಂತರ ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ನಿವಾಸಿ ಖಲೀಲ್ ಬಂಧಿತ ಆರೋಪಿಯಾಗಿದ್ದು, ಸುಮಾರು 20 ಲಕ್ಷ ಮೌಲ್ಯದ 42 ಬೈಕ್ಗಳನ್ನು ತಾಲೂಕಿನ ವಿಜಯಪುರ ಪೊಲೀಸ್ ಠಾಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿ ಖಲೀಲ್ ದೇವನಹಳ್ಳಿ, ಹೊಸಕೋಟೆ, ಶಿಡ್ಲಘಟ್ಟ, ಮಾಲೂರು ಠಾಣಾ ವ್ಯಾಪ್ತಿಗಳಲ್ಲಿ ಕಳ್ಳತನ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಕದ್ದ ಬೈಕ್ಗಳನ್ನು ಕೇವಲ 2500 ರೂಗಳಿಗೆ ಆಸಾಮಿ ಮಾರಾಟ ಮಾಡ್ತಿದ್ದಂತೆ. ಕಳ್ಳನಿಂದ ಬೈಕ್ ಖರೀದಿಸಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುತ್ತಿದ್ದ ಬೇರೊಬ್ಬ ವ್ಯಕ್ತಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸರು ಪ್ಲಾನ್ ಮಾಡಿದ್ದಾರೆ. DYSP ಪಾಂಡುರಂಗ ಮಾರ್ಗದರ್ಶನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದು, ಕಳ್ಳತನ ಪ್ರಕರಣ ಭೇದಿಸಿದ ಪೊಲೀಸರನ್ನ SP ಚಂದ್ರಕಾಂತ್ ಪ್ರಶಂಸಿಸಿದ್ದಾರೆ. ಮಂಜಣ್ಣ ಯಾರು ಬರ್ಬಾರ್ದು ಪಬ್ಲಿಕ್ ಬರ್ರಿ.
ಗಾಡಿ ನಮ್ಮ ನಿನ್ನ ನಂಬರ್ ನೋಡಿದೇನ್ರಿ ಮೀಡಿಯಾ ಇದು ಡೂಪ್ಲಿಕೇಟ್ ನಂಬರ್ ಬಟ್ ಚಾಸಿ ನಂಬರು ಇಂಜಿನ್ ನಂಬರು ಟ್ಯಾಲಿ ಆಗಿದೆ ಇವ್ರದ್ದು ಎಸ್ಟಾಬ್ಲಿಷ್ ಆಗಿದೆ ಗುಡ್ ಎಷ್ಟು ವರ್ಷ ಆಯ್ತು ನೀನ ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ ಕಂಪ್ಲೇಂಟೇ ಕೊಟ್ಟಿಲ್ಲ ಇಲ್ಲಿ ಅವರೇ ಮಾಡಬೇಕು ಪ್ರವೀಣ್ ಅದಕ್ಕೆ ಕ್ಯಾಶ್ ದೇಶದಲ್ಲಿ ಎಷ್ಟು ಸಿಬ್ಬಂದಿ ಇದಾರೆ ಎಲ್ಲರೂ ಇನ್ವಾಲ್ವ್ ಮಾಡ್ತಾರೆ. ಎವ್ರಿಬಡಿ ಇಸ್ ಹ್ಯಾಪಿ. ವಿನಯ್ ಎಂಎಂಟಿವಿ ನ್ಯೂಸ್ ದೇವನಹಳ್ಳಿ. ವಿವಿಧ ಎನ್ಡಿಪಿಎಸ್ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾಗಿದ್ದ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನು ನ್ಯಾಯಾಲಯದ ಅನುಮತಿಯೊಂದಿಗೆ ನಾಶಪಡಿಸಲಾಗಿದ್ದು 52ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಯುವಕರ ಭವಿಷ್ಯಕ್ಕೆ ಕಂಟಕವಾಗಿರುವ ಮಾದಕ ವಸ್ತುಗಳ ಜಾಲವನ್ನು ಮಟ್ಟ ಹಾಕಲು ಕಠಿಣ ಕ್ರಮ ಮುಂದುವರಿಸಿದ್ದಾರೆ. ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬಳಸಿಕೊಂಡು ಮಾದಕ ವಸ್ತುಗಳ ಸಾಗಣೆ ನಡೆಯುತ್ತಿರುವ ಶಂಕೆಯ ನಡುವೆ ಜಿಲ್ಲಾ ಪೊಲೀಸರು ಕಟ್ಟುನಿಟ್ಟಿನ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿವಿಧ ಎನ್ಡಿಪಿಎಸ್ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾಗಿದ್ದ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ 51 ಕೆಜಿ ಗಾಂಜಾವನ್ನು ನಾಶಪಡಿಸಲು ನ್ಯಾಯಾಲಯ ಅನುಮತಿ ನೀಡಿತ್ತು. ಅದರಂತೆ ನ್ಯಾಯಾಲಯ ಹಾಗೂ ಪರಿಸರ ಇಲಾಖೆಯ ಮಾರ್ಗಸೂಚಿಗಳನ್ನು ಅನುಸರಿಸಿ ಯಾವುದೇ ಪರಿಸರ ಹಾನಿಯಾಗದ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕೈಗಾರಿಕಾ ಪ್ರದೇಶದಲ್ಲಿರುವ ಎಂಎಸ್ ಸೆಂಚುರಿ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್ ಘಟಕದಲ್ಲಿ ಗಾಂಜಾವನ್ನು ನಾಶಪಡಿಸಲಾಗಿದೆ. ಇನ್ನು ಕಳೆದ 1 ವರ್ಷದ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಾಖಲಾಗಿದ್ದ ವಿವಿಧ ಎನ್ಡಿಪಿಎಸ್ ಪ್ರಕರಣಗಳಲ್ಲಿ ಒಟ್ಟು 52ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಕಾರ್ಯಾಚರಣೆಗಳ ವೇಳೆ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಗಾಂಜಾ ಬೆಳೆಸುತ್ತಿರುವ ಪ್ರಕರಣಗಳು ಸಹ ಬೆಳಕಿಗೆ ಬಂದಿದ್ದು, ಇದಕ್ಕೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ವಿಶೇಷ ನಿಗಾ ವಹಿಸಿದೆ. ರಾಷ್ಟ್ರೀಯ ಹೆದ್ದಾರಿಗಳು ಹಾಗೂ ಪ್ರಮುಖ ಪ್ರವೇಶ ಮಾರ್ಗಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಿ ವಾಹನಗಳ ತಪಾಸಣೆ ನಡೆಸಲಾಗುತ್ತಿದೆ. ಇದರ ನಡುವೆ 2 ದಿನಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ನಗರದಲ್ಲಿ ಗಾಂಜಾ ಸಪ್ಲೈ ಮಾಡುತ್ತಿದ್ದ 3 ಪೆಡ್ಲರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಸೈಯದ್ ಅಹಮದ್, ರಾಜಸ್ಥಾನ ಮೂಲದ ಅರವಿಂದ್ ಮತ್ತು ಬುದ್ಧರಾಮ್ನ ಬಂಧಿಸಿ ಆರೋಪಿಗಳು ಮಾರಾಟಕ್ಕೆ ತಂದಿದ್ದ 11 ಕೆಜಿ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಪೊಲೀಸ್ ಇಲಾಖೆ ಸಮರ ಸಾರಿದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ಗಾಂಜಾ ವಶಪಡಿಸಿಕೊಳ್ಳುವ ಜೊತೆಗೆ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುತ್ತಿದೆ. ಯುವ ಸಮುದಾಯವನ್ನ ಡ್ರಗ್ಸ್ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಜಾಗೃತಿ ಮತ್ತು ಕಾರ್ಯಾಚರಣೆ ಎರಡನ್ನೂ ಸಮಾನವಾಗಿ ಮುಂದುವರೆಸಿರುವುದು ಗಮನಾರ್ಹವಾಗಿದೆ. ಕಳವರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ.
ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಲವತ್ತು ವರ್ಷಗಳಿಂದ ಹೂಹಣ್ಣು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಬೀದಿ ಬದಿ ವ್ಯಾಪಾರಿಗಳ ಬದುಕಿಗೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ದೊಡ್ಡ ಹೊಡೆತ ನೀಡಿದೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ನಡೆಸುತ್ತಿದ್ದ ಸುಮಾರು 25 ಕುಟುಂಬಗಳನ್ನು ನಗರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ದು, ಇದರಿಂದ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಚೆನ್ನೈ ಪಾರ್ಕ್ ಸಮೀಪ ಹಲವು ವರ್ಷಗಳಿಂದ ಹೂಹಣ್ಣು ವ್ಯಾಪಾರ ನಡೆಸುತ್ತಿದ್ದ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ಸುಮಾರು 40 ವರ್ಷಗಳಿಂದ ಇದೇ ಸ್ಥಳದಲ್ಲಿ ವ್ಯಾಪಾರ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ವ್ಯಾಪಾರಿಗಳಿಗೆ ಏಕಾಏಕಿ ಅಂಗಡಿ ತೆರವುಗೊಳಿಸುವಂತೆ ಸೂಚನೆ ನೀಡಲಾಗಿದೆ. ನಗರಸಭೆ ಅಧಿಕಾರಿಗಳ ಆದೇಶದಂತೆ ಅಂಗಡಿಗಳನ್ನು ತೆರವುಗೊಳಿಸಲಾಗಿದ್ದು, ಇದರಿಂದ 25ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ವ್ಯಾಪಾರಕ್ಕಾಗಿ ಖರೀದಿಸಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಹೂಹಣ್ಣುಗಳು ಮಾರಾಟವಾಗದೆ ಹಾಳಾಗುವ ಸ್ಥಿತಿ ನಿರ್ಮಾಣವಾಗಿದೆ. ತಮ್ಮ ಜೀವನೋಪಾಯದ ಮೂಲವೇ ಕಳೆದು ಹೋಗಿರುವುದರಿಂದ ವ್ಯಾಪಾರಿಗಳು ಕಣ್ಣೀರು ಹಾಕಿದ್ದಾರೆ. ಅಸ್ಲಂ ಪಾಷಾ, ಬೀದಿ ಬದಿ ವ್ಯಾಪಾರ ಅಧ್ಯಕ್ಷರು. ಸೊಮೆ
ನಮ್ಮ ಒಂದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಸುಮಾರು 40 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಸ್ಥರು, ನಮ್ಮ ಹೂವಿನ ವ್ಯಾಪಾರಸ್ಥರು 40-50 ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡು ಇದೇ ಟಿ ಚೆನ್ನಯ್ಯ ಪಾರ್ಕ್ ಪಕ್ಕದಲ್ಲಿ ವ್ಯಾಪಾರ ಮಾಡಿಕೊಂಡು ವಹಿವಾಟು ನಡೆಸ್ಕೊಂಡು ನಾವು ಬರ್ತಾಯಿದ್ವಿ. ಇವತ್ತು ಏಕಾಏಕಿ ನಮ್ಮ ನಗರಸಭೆ ಅಧಿಕಾರಿಗಳು ಹೇಳ್ದಿರಾ ಮಾಡ್ದಿರಾ ನಮಗೇನೂ ಗೊತ್ತಿಲ್ಲ ರೋಡ್ಗೆ ಅಂತೇಳ್ಬಿಟ್ಟು ನಮ್ಮ ಹೂವಿನ ಅಂಗಡಿಗಳು ತೆರವುಗೊಳಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರು, ನೋಡಪ್ಪ ರೋಡ್ ಅಗಲ ಆಗ್ತದೆ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ವ್ಯಾಪಾರಸ್ಥರು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ನಾವು ಸ್ಪಂದನೆ ಮಾಡಿದ್ದೀವಿ. ಆದರೆ ಇಲ್ಲಿಂದನೂ ಎತ್ತು ಅಂತೇಳಿದ್ರೆ ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಬದುಕಬೇಕು ಅನ್ನೋದೊಂದು ನಮಗೆ ಕನ್ಫ್ಯೂಸ್ ಆಗ್ತಾಯಿದೆ. ನಾವು ಇಡೀ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಸೋಲ ಮಾಡಿ ನಮ್ಮ ವ್ಯಾಪಾರಸ್ಥರು ಇಲ್ಲಿ ಜೀವನ ನಡೆಸ್ಕೊಂಡು 40-50 ವರ್ಷಗಳಿಂದ ಜೀವನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೆ ನಮ್ಮ ಒಂದು ಶಾಸಕರು, ನಮ್ಮ ಚಿನ್ನದಂಥ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬರು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ಚುನಾವಣೆ ಮುಂಚೆ ಮತ್ತು ಚುನಾವಣೆ ನಂತರ ಕೂಡ ನಮ್ಮ ಹಳೆ ಬಸ್ ನಿಲ್ದಾಣದಲ್ಲಿ ಶೆಡ್ ಹಾಕಿ ಕೊಡ್ತೀನಿ ಮತ್ತು ನಮ್ಮ ಒಂದು ಅಂಗಡಿಗಳು ಕಟ್ಕೊಡ್ತೀನಿ ಅಂತ ಪಾಪ ಹೇಳಿದ್ದಾರೆ. ಅದಕ್ಕೆ ನಮ್ಮ ಶಾಸಕರ ಗಮನಕ್ಕೆ ನಾನು ತರ್ಸಕ್ಕೆ ಬೈತಾ ಇದ್ದೀನಿ. ನಮ್ಮ ಶಾಸಕರು ದಯವಿಟ್ಟು ನಮ್ಮ ಕಡೆ ಗಮನ ಮಾಡಿ, ಈ ಬಡವ್ರ ಕಡೆ ನೋಡಿ. ನಮ್ಮ ಚಿನ್ನದಂಥ ಶಾಸಕರು ನಾವು ಗೆಲ್ಲಿಸ್ಕೊಂಡಿದ್ದೀವಿ. ನಮ್ಮ ಶಾಸಕರು ನಮ್ಮ ಕಡೆ ಬಂದು ನಮ್ಮ ಕಷ್ಟ ಸುಖಗಳು ಕೇಳಿ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಸ್ವಾಮಿ. ಇನ್ನು ಅಧಿಕಾರಿಗಳ ಕ್ರಮದಿಂದ ತೀವ್ರವಾಗಿ ನೊಂದಿದ್ದ ವ್ಯಾಪಾರಿಯೊಬ್ಬರು ನಡು ರಸ್ತೆಯಲ್ಲೇ ಸೀಮೆ ಎಣ್ಣೆ ಸುರಿದುಕೊಂಡು ಸಾವಿಗೆ ಯತ್ನಿಸಿದರು. ಈ ವೇಳೆ ಸ್ಥಳೀಯರು ಸಮಯ ಪ್ರಜ್ಞೆ ಮೆರೆದು ಸೀಮೆ ಎಣ್ಣೆ ಬಾಟಲಿಯನ್ನು ಕಸಿದುಕೊಂಡು ದೊಡ್ಡ ಅನಾಹುತವನ್ನೇ ತಪ್ಪಿಸಿದರು. ಘಟನೆಯಿಂದ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಗತ್ಯವಾದರೂ ಹಲವು ದಶಕಗಳಿಂದ ಜೀವನ ಕಟ್ಟಿಕೊಂಡಿರುವ ಬೀದಿ ಬದಿ ವ್ಯಾಪಾರಿಗಳ ಬದುಕಿನ ಬಗ್ಗೆಯೂ ಸರ್ಕಾರ ಹಾಗೂ ಅಧಿಕಾರಿಗಳು ಗಮನ ಹರಿಸಬೇಕು ಎಂಬ ಒತ್ತಾಯ ಕೇಳಿ ಬರ್ತಾ ಇದೆ. ತೆರವುಗೊಳಿಸಲಾದ 25 ಕುಟುಂಬಗಳಿಗೆ ಪರ್ಯಾಯ ವ್ಯಾಪಾರ ಸ್ಥಳ ಒದಗಿಸಿ ಜೀವನೋಪಾಯಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ವ್ಯಾಪಾರಿಗಳು ಹಾಗೂ ಸ್ಥಳೀಯರು ನಗರಸಭೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಸರ್, ನನ್ನ ಹೆಸರು ಜಮೀಲ್ ಅಹಮದ್ ಅಂತ. ಸರ್, ನಾವು ಬೇಜಾನ್ ಸಾಲ ಮಾಡಿಬಿಟ್ಟಿದ್ದೀವಿ. ಮೊದಲೇ ಇವಾಗ ಬಿಸ್ನೆಸ್ ಕಡಿಮೆ ಆಗಿದೆ. ಅದರಲ್ಲಿ ಇದು ಬಂದು ಬೆಳಗ್ಗೆ ಎದ್ದಬೇಕು ನೀವು, ಆಮೇಲೆ ನೀವು ಮುಂದೆ ಇಟ್ಕೊಳ್ಳಿ, ಆಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂದರು. ಆಯಿತು ಅಂತ ಅವ್ರು ರೆಸ್ಪೆಕ್ಟ್ ಕೊಟ್ಟು ನಾವು ಮುಂದೆ ಇದ್ವಿ. ನಮ್ಮ ಅಧ್ಯಕ್ಷರು ಇದ್ದರು. ಆಮೇಲೆ ಅಲ್ಲಿಗೆ ಮೇಲೆ ಮತ್ತೆ ಬಂದು ಅಲ್ಲಿಂದ ಇಮಿಡಿಯೇಟ್ಲಿ ನೀವು ಖಾಲಿ ಮಾಡಬೇಕು ಅಂತ ನಮಗೆ ಖಾಲಿ ಮಾಡಬೇಕು. ನಾವು ಎಲ್ಲಿ ಹೋಗ್ಬೇಕು ಸರ್? ನಾವು ಸಾಲಗಳಿದೆ, ಹೆಂಡತಿ ಮಕ್ಕಳು ಸಾಕೋದು ಹೆಂಗೆ, ನಮ್ಮ ಕಷ್ಟ ಹೆಂಗೆ? ನಾವು ನಮ್ಮ MLA ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೊತೀವಿ. ದಯವಿಟ್ಟು ನಮ್ಮಂಥ ಬಡವರಿಗೆ ಅವರು ಬಂದು ಸ್ವಲ್ಪ ಸಹಕಾರ ಮಾಡಿಕೊಡ್ಬೇಕು ಅಂತ ನಾವು ಏನಿಲ್ಲ ಸರ್, ಏನಿಲ್ಲ. ಇಮಿಡಿಯೇಟ್ಲಿ ಎದ್ಬಿಟ್ಟವ್ರೆ. ಎಲ್ಲಿ ಕೊಡ್ತೀರಿ ಅಂತಾನು ಹೇಳ್ತಾ ಇಲ್ಲ, ಏನೂ ಇಲ್ಲ. ನಮಗೆಲ್ಲ ಇದು ತೆಗ್ಬಿಡಿ, ಎಲ್ಲೋ ಹೊರಟೋಗ್ರಿ. ಏನು ಹೇಳಿಲ್ಲ. ಇಲ್ಲಿಂದ ಫಸ್ಟ್ ಎದ್ಬಿಟ್ರಿ. ಇಲ್ಲಿ ಇರಲೇಬಾರ್ದು. ಇಲ್ಲಾಂದ್ರೆ ನಾವು ಟ್ರ್ಯಾಕ್ಟರ್ ತೊಗೊಂಡು ಬರ್ತೀವಿ, ಎಲ್ಲ ಹಾಕ್ಕೊಂಡು ಹೋಗ್ತೀವಿ. ಅದೇ ಸರ್ ನಾವು ಹೇಳ್ತಾರೆ, ಏನು ಮಾಡಬೇಕು ಜೀವನ, ಏನು ಮಾಡಬೇಕು? ಇದೇ ಸರ್ ನಮ್ಮದೇ ಜೀವನ. ಇನ್ನೆಲ್ಲ ಏನೈತೆ? ಇಲ್ಲಿ ಅಂಗಡಿ ಇದ್ರೇ ನಮ್ಮ ಜೀವನ ಎಲ್ಲ. ಎಷ್ಟು ಕುಟುಂಬಗಳು ಹಿಂಗಾಗಿದೆ ಸರ್? ಇಲ್ಲಿ ಮೋಸ್ಟ್ಲಿ 25-30ವರೆಗೂ ಐತೆ. ಇಲ್ಲಿ 34 ಜನ ಕುಟುಂಬಗಳು ಸರ್. ಇಲ್ಲಿ ಫ್ರೂಟ್ಸ್ ಐತೆ, ಹೂವು ಐತೆ, ಎಲ್ಲ ಮಿಕ್ಸೆಡು. ಎಲೆ ಅಡಿಕೆ ಅಂಗಡಿ ಎಲ್ಲ ಟೋಟಲ್ ಐತೆ. ಇಲ್ಲಿ ಬಾಳೆಹಣ್ಣು ಅಂಗಡಿ ಎಲ್ಲ ಟೋಟಲ್ ಇದ್ದೀವಿ ನಾವು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿಯಿಂದ ನಗರದ ಅಭಿವೃದ್ಧಿಗೆ ದಾರಿ ಸಿಗುತ್ತಿದ್ದರೂ ಅದೇ ವೇಳೆ ಹಲವು ವರ್ಷಗಳಿಂದ ಬದುಕನ್ನ ಕಟ್ಟಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳ ಜೀವನ ಅತಂತ್ರವಾಗಿರುವುದು ವಿಷಾದನೀಯ ಸಂಗತಿ. ಅಭಿವೃದ್ಧಿಯ ಜೊತೆಗೆ ಬದುಕಿನ ಭದ್ರತೆಯೂ ಅಗತ್ಯ ಎಂಬುದು ವ್ಯಾಪಾರಿಗಳ ಆಗ್ರಹವಾಗಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾದಕ ವಸ್ತುಗಳ ಜಾಲವು ಇಂದಿನ ಯುವ ಪೀಳಿಗೆಯನ್ನು ಕತ್ತಲಿಗೆ ತಳ್ಳುತ್ತಿದ್ದು, ವಿದ್ಯಾರ್ಥಿಗಳು ಹಾಗೂ ಯುವಜನತೆ ಇವುಗಳ ವಿವಿಧ ರೂಪಗಳು ಹಾಗೂ ಹರಡುವ ಜಾಲದ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕು ಎಂದು PSI ಪುನೀತ್ ಹೇಳಿದರು. ಪೊಲೀಸ್ ಇಲಾಖೆ ಮತ್ತು ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಾದಕ ವಸ್ತು ಅಭಿಯಾನ ಜಾಥಾ ಹಮ್ಮಿಕೊಂಡಿದ್ದು, ಬಳಿಕ ಸರ್ಕಾರಿ ಶಾಲೆ ಆವರಣದಲ್ಲಿ ಶಾಲಾ ಮಕ್ಕಳಿಗೆ ಮಾದಕ ವಸ್ತುಗಳ ಅಪಾಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಂಚೇನಹಳ್ಳಿ ಪೊಲೀಸ್ ಠಾಣೆಯ PSI ಪುನೀತ್ ನಂಜರಾಯ್ ಮಾತನಾಡಿ, ಮೆದುಳಿನ ನಿಯಂತ್ರಣ ತಪ್ಪಿಸುವ ಮಾದಕ ವಸ್ತುಗಳ ಬಗ್ಗೆ ಎಚ್ಚರವಿರಲಿ. ಎಲ್ಲಾ ಡ್ರಗ್ಸ್ ಅಥವಾ ಮಾದಕ ವಸ್ತುಗಳು ಕೆಟ್ಟದ್ದಲ್ಲ. ಅನಾರೋಗ್ಯದ ಸಮಯದಲ್ಲಿ ವೈದ್ಯರು ನಮಗೆ ನೀಡುವ ಮಾತ್ರೆಗಳನ್ನು ಸಹ
ವೈದ್ಯಕೀಯ ಭಾಷೆಯಲ್ಲಿ ಡ್ರಗ್ಸ್ ಎಂದೇ ಕರೆಯಲಾಗುತ್ತದೆ. ಪ್ರಸ್ತುತ ಸಮಾಜವನ್ನ ಕಾಡುತ್ತಿರುವ ಮತ್ತು ದುರುಪಯೋಗವಾಗುತ್ತಿರುವ ಮಾದಕ ವಸ್ತುಗಳು ಇವುಗಳಿಗಿಂತ ಭಿನ್ನವಾಗಿದೆ ಎಂದರು. ಮಾಡ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? ಮಾದಕ ವಸ್ತು ಅಂತ ಹೇಳಿ. ಅಂದ್ರೆ ನಮ್ಮ ಮೆದುಳು ನಮ್ಮ ಕಂಟ್ರೋಲ್ಗೆ ಸಿಗದೆ ಇರೋಂಗೆ ಮಾಡೋವಂಥದ್ದು ನಾವೇನಂತ ಕರಿತೀವಿ? ಮಾದಕ ವಸ್ತು ಅಂತ ಕರಿತೀವಿ. ಸೊ ಈ ಮಾದಕ ವಸ್ತುಗಳು ಎಲ್ಲ ಕೆಟ್ಟದ? ಎಲ್ಲ ಕೆಟ್ಟದ? ಒಳ್ಳೇದ್ಯಾವುದು ಇಲ್ವಾ? ಆಯ್ತು, ಈಗ ತಿಳ್ಕೊಳ್ಳಿ. ಈಗ ಡಾಕ್ಟರ್ಸ್ ನಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಲ್ವಾ? ಸೊ ಅದನ್ನು ಸಹ ನಾವೇನಂತ ಕರಿತೀವಿ? ಡ್ರಗ್ಸ್ ಅಂತಾನೆ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಅದನ್ನು ನಾವೇನಂತ ಕರಿತೀವಿ? ಡ್ರಗ್ಸ್, ಟ್ಯಾಬ್ಲೆಟ್ಸ್ ಅಂತ ಕರಿತೀವಿ. ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಡಾಕ್ಟರ್ ಕೊಡ್ತಕ್ಕಂಥ ಟ್ಯಾಬ್ಲೆಟ್ಸ್ಗೆ ಎಷ್ಟು ಪ್ರಮಾಣದಲ್ಲಿ ನಾವು ತಗೋಬೇಕು ಅಂದ್ಬಿಟ್ಟು ಡಾಕ್ಟರ್ಸ್ ನಮಗೆ ತಿಳಿಸಿ ಹೇಳ್ತಾರೆ. ಗೊತ್ತಾಗ್ತಾ ಇದೆ ಅಲ್ವಾ? ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂದ್ಬಿಟ್ಟು ನಮ್ಗೆ ಏನು ಹೇಳ್ತಾರೆ ಡಾಕ್ಟ್ರು? ತಿಳಿಸಿ ಹೇಳ್ತಾರೆ. ಪ್ರಿಸ್ಕ್ರಿಪ್ಷನಲ್ಲಿ ಕೊಡ್ತಾರೆ. ನಮ್ಗೆ ಹುಷಾರಿಲ್ಲ ಅಂದಾಗ ಏನು ಮಾಡ್ತಾರೆ? ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಎಷ್ಟು ಪ್ರಮಾಣದಲ್ಲಿ ತಗೋಬೇಕು? ದಿನಕ್ಕೆ 3 ಹೊತ್ತು ತಗೋಬೇಕಾ, 2 ಹೊತ್ತು ತಗೋಬೇಕಾ, ಊಟ ಆದಮೇಲೆ ತಗೋಬೇಕಾ, ಊಟದ ನಂತರ ತಗೋಬೇಕಾ, ಹಾಫ್ ಟ್ಯಾಬ್ಲೆಟ್ಸ್ ತಗೋಬೇಕಾ ಅಥವಾ ಕಂಪ್ಲೀಟ್ ಟ್ಯಾಬ್ಲೆಟ್ಸ್ ತಗೋಬೇಕಾ? ಈ ರೀತಿಯಾಗಿ ಏನು ಮಾಡ್ತಾರೆ? ಇನ್ಫಾರ್ಮೇಷನ್ಸ್ನ ಡಾಕ್ಟರ್ ಕೊಡ್ತಾರೆ, ಪ್ರಿಸ್ಕ್ರೈಬ್ ಮಾಡಿಕೊಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಪ್ರಿಸ್ಕ್ರೈಬ್ಡ್ ಡ್ರಗ್ಸ್ ಅಂತ ಹೇಳ್ತೀವಿ. ಇದನ್ನು ನಾವೆಂತ ಕರಿತೀವಿ? ಪ್ರಿಸ್ಕ್ರೈಬ್ಡ್ ಡ್ರಗ್ಸ್. ಅಂದರೆ ಡಾಕ್ಟ್ರು ತಿಳಿಸಿರ್ತಕ್ಕಂತಹ ಡ್ರಗ್ಸು. ಇದನ್ನು ನೀವು ಲೆಟ್ರ್ ಇದ್ದರೆ ಮಾತ್ರ ನಾವೇನು ಮಾಡ್ಬೋದು? ಮೆಡಿಕಲ್ ಶಾಪಲ್ಲಿ ಏನು ಮಾಡ್ತಾರೆ? ಆ ಒಂದು ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಅದೇ ಏನೋ ಪ್ರಿಸ್ಕ್ರಿಪ್ಷನ್ ಲೆಟರ್ ಇಲ್ಲ ಅಂತಂದರೆ ಇದು ಟ್ಯಾಬ್ಲೆಟ್ಸ್ನ ಕೊಡೋದಿಲ್ಲ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇವಾಗ ನಾವು ಮಾತಾಡ್ತಕ್ಕಿರ್ತಕ್ಕಂತಹ ಮಾದಕ ವಸ್ತು ಯಾವುದು ಅಂದರೆ, ಡಾಕ್ಟರು ಈ ರೀತಿ ಕೊಡ್ತಕ್ಕಂಥ ಟ್ಯಾಬ್ಲೆಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇದನ್ನು ಬಿಟ್ಟು ಬೇರೆ ರೀತಿ ಡ್ರಗ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಈ ಡ್ರಗ್ಸ್ಗಳು 2 ರೀತಿ ಸಿಗ್ತವೆ. ಕೇಳಿಸ್ಕೊಳ್ಳಿ, ಇದು ತುಂಬ ಅವಶ್ಯಕತೆ ಇದೆ, ತುಂಬ ಕೇಳಿಸ್ಕೊಳ್ಳಿ. ಒಂದು ಬಂದ್ಬಿಟ್ಟು ಪ್ರಕೃತಿಲೇ ಸಿಗ್ತಕ್ಕಂತಹ ನ್ಯಾಚುರಲ್ ಡ್ರಗ್ಸ್ ಅಂತ ಹೇಳ್ತೀವಿ, ನೈಸರ್ಗಿಕವಾದಂತಹ ಮಾದಕ ವಸ್ತು. ಇನ್ನೊಂದು ಬಂದ್ಬಿಟ್ಟು ಸಿಂಥೆಟಿಕ್ ಡ್ರಗ್ಸ್ ಅಂತ ಹೇಳ್ತೀವಿ. ಸಿಂಥೆಟಿಕ್ ಡ್ರಗ್ಸ್ ಅಂದ್ರೆ ಏನು? ಲ್ಯಾಬಲ್ಲಿ ಪ್ರೋಸೆಸ್ ಮಾಡಿ ಅದನ್ನು ಏನು ಮಾಡ್ತಾರೆ? ಹೊರಗಡೆ ಮಾರಾಟಕ್ಕೆ ಇರ್ತಕ್ಕಂತಹ ಡ್ರಗ್ಸ್ಗಳು. 2 ರೀತಿ ಡ್ರಗ್ಸು. ಒಂದು ಬಂದ್ಬಿಟ್ಟು ಏನೋ ನ್ಯಾಚುರಲ್ ಡ್ರಗ್ಸು, ಇನ್ನೊಂದು ಬಂದ್ಬಿಟ್ಟು ಯಾವುದಂತ ಹೇಳ್ತೀವಿ? ಸಿಂಥೆಟಿಕ್ ಡ್ರಗ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ನ್ಯಾಚುರಲ್ ಡ್ರಗ್ಸ್ ಅಂದರೆ ಯಾವ ರೀತಿ ಇರ್ತವೆ, ಸಿಂಥೆಟಿಕ್ ಡ್ರಗ್ಸ್ ಅಂದರೆ ಯಾವ ರೀತಿ ಇರ್ತವೆ? ಇದಕ್ಕೆ 2 ಎಕ್ಸಾಂಪಲ್ಗಳನ್ನ ಕೊಡ್ತಾ ಹೋಗ್ತೀವಿ. ಈಗ ನ್ಯಾಚುರಲ್ ಡ್ರಗ್ಸ್ ಅಂತ ಅಂದರೆ ಈ ಗಾಂಜಾ, ಹಶೀಶು, ಅಪಿಯಮ್ಮು, ಇಂಥವನ್ನು ನಾವೆಂತ ಕರಿತೀವಿ? ನ್ಯಾಚುರಲ್ ಡ್ರಗ್ಸ್ ಅಂತ ಹೇಳ್ತೀವಿ. ಈ ಹೊಗೆಗಳು, ಈಗ ಅವರೇ ಹೇಳಿದ್ರಲ್ಲ, ಬೀಡಿ ಅಂತ ಹೇಳಿದ್ರಲ್ಲ, ಸೊಪ್ಪು, ಆ ಸೊಪ್ಪನ್ನ ಸೇದ್ತಾರಲ್ಲ. ಸೊ ಆ ಸೇದಾಗ ಏನಾಗುತ್ತೆ ಅಂದರೆ, ಇದು ನೀಟಾಗಿ ನೆನ್ಪಿಟ್ಕೊಳ್ಳಿ, ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಯಾವ ಹಾರ್ಮೋನು? ಆಕ್ಸಿಟೋಸಿನ್. ಅಂದರೆ ನಾವು ಖುಷಿಯಾದಾಗ ರಿಲೀಸ್ ಆಗ್ತಕ್ಕಂಥ ಹಾರ್ಮೋನ್ ಇದು. ಯಾವುದು? ಆಕ್ಸಿಟೋಸಿನ್ ಅನ್ನೋದು ನಾವು ಖುಷಿಯಾದಾಗ ರಿಲೀಸ್ ಆಗ್ತಕ್ಕಂಥ ಹಾರ್ಮೋನ್. ಫಸ್ಟ್ ಟೈಮ್ ಏನಾಗುತ್ತೆ ಅಂತಂದರೆ, ಈ ಒಂದು ಮಾದಕ ವಸ್ತು ಸೇವನೆ ಮಾಡಿದಾಗ ಏನಾಗುತ್ತೆ? ಇಮ್ಮಿಡಿಯೇಟಾಗಿ ಜಾಸ್ತಿ ಏನಾಗುತ್ತೆ? ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಏನಾಗುತ್ತೆ ಹೇಳಿ? ತುಂಬ ಖುಷಿ ಆಗುತ್ತೆ. ಅವಾಗ ಏನು ಅನಿಸುತ್ತೆ ಅಂದರೆ, ಅವನಿಗೆ ನೆಕ್ಸ್ಟ್ ಇನ್ನೊಂದ್ಸಲಿ ತೊಗೋಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಇನ್ನೊಂದ್ಸಲಿ ತೊಗೋಬೇಕು ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಏನು ಮಾಡ್ತಾನೆ? ನೆಕ್ಸ್ಟ್ ತೊಗೊಂಡಾಗ್ಲೂ ಆ ಒಂದು ಸೈಕಲ್ ಕಂಟಿನ್ಯೂ ಆಗುತ್ತೆ, ಇನ್ನೂ ಖುಷಿ ಆಗುತ್ತೆ. ನೆಕ್ಸ್ಟ್ ಟೈಮ್ ತಗೊಂಡಾಗ್ಲೂ ಇನ್ನೂ ಖುಷಿ ಆಗುತ್ತೆ. ಅದೇ ರೀತಿ ಅಭ್ಯಾಸ ಮಾಡಿಕೊಂಡು ಒಂದು 10 ಸಾರಿ ತಗೊಂಡ ನಂತರ ಏನಾಗುತ್ತೆ? ನಮ್ಮ ಬ್ರೈನಲ್ಲಿ ಆಕ್ಸಿಟೋಸಿನ್ ರಿಲೀಸ್ ಆಗಬೇಕು ಅಂತಂದರೆ ಆ ಒಂದು ವಸ್ತುನ ತಗೊಳ್ಳೇಬೇಕು ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಮೊದಲೇನಾಗ್ತಿತ್ತು ಅಂದರೆ, ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಿಮ್ಮ ಒಂದು ಆಕ್ಸಿಟೋಸಿನ್ ರಿಲೀಸ್ ಆಗ್ತಾ ಇದ್ದಿದ್ದು, ಇವಾಗ ಏನಾಗುತ್ತೆ ಅಂದರೆ ಆ ವಸ್ತು ತಗೊಂಡ್ರೆ ಮಾತ್ರನೇ ಏನಾಗುತ್ತೆ? ಈ ಒಂದು ಆಕ್ಸಿಟೋಸಿನ್ನು ರಿಲೀಸ್ ಆಗೋಂಥದ್ದು. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಸೊ ಇವಾಗ ಹೆಂಗೆ ಅಂದರೆ, ನಾನು ಇವಾಗ ಏನೋ ಕಾಮಿಡಿ ಮಾಡಿದಾಗ ನೀವೆಲ್ಲರೂ ಏನು ಮಾಡ್ತೀರಾ? ನಗ್ತೀರಾ ಇಲ್ವಾ? ಬಟ್ ಇದನ್ನೇ ಏನಾದರೂ ಮಾದಕ ವಸ್ತು ಕೊಡುವಂಥ ವ್ಯಕ್ತಿಗೆ, ಅವನಿಗೇನಾದರೂ ನಾವು ಕಾಮಿಡಿ ಮಾಡ್ತಂದ್ರೆ ಅವ್ನು ನಗಲ್ಲ. ನಗಬೇಕು ಅಂದರೆ ಏನು ಬೇಕಾಗಿರುತ್ತೆ? ಏನು ಬೇಕು? ಮಾದಕ ವಸ್ತು ಬೇಕಾಗಿರುತ್ತೆ. ಹಾಗಾಯಿತು ಅಂದರೆ ಇದು ಒಳ್ಳೆಯದೋ ಕೆಟ್ಟದ್ದು? ಕೆಟ್ಟದ್ದು. ಕಾರ್ಯಕ್ರಮದಲ್ಲಿ ಪ್ರೊಫೆಷನರಿ PSI ಸುನಿಲ್, ಮುಖ್ಯ ಶಿಕ್ಷಕರಾದ ಮರಿಯಪ್ಪ, ಶಿಕ್ಷಕರಾದ ರಹಮದ್ ಉನ್ನೀಸಾ, KG ವೆಂಕಟೇಶ್ ಹಾಗೂ ಪೊಲೀಸ್ ಸಿಬ್ಬಂದಿ ಮತ್ತು ಶಾಲಾ ಸಿಬ್ಬಂದಿ, ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU,
ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ದೇವನಹಳ್ಳಿ ತಾಲೂಕು ಬಿಜೆಪಿ ಮಂಡಲದ ಕಚೇರಿಯಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ BK ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ತಾಲೂಕು ಬಿಜೆಪಿ ಅಧ್ಯಕ್ಷ ಅಮರೀಶ್ ಗೌಡ ಮಾತನಾಡಿ, ಅನ್ಯ ಪಕ್ಷಗಳು ಬಿಜೆಪಿ ಎಲ್ಲಿದೆ ಎಂದು ಕುರುಡುತನದ ಪ್ರಶ್ನೆ ಕೇಳುತ್ತಾರೆ. ಕಣ್ಣು ಬಿಟ್ಟು ನೋಡಿದ್ರೆ ಉತ್ತರ ದೊರೆಯುತ್ತದೆ. ಕಾರ್ಯಕರ್ತರು ತಮ್ಮ ಬೂತ್ನಲ್ಲಿ ಸಂಘಟನೆ ಮಾಡಿದರೆ ಕ್ಷೇತ್ರ ಮತ್ತು ಮಂಡಲ ನಮ್ಮ ಬಿಜೆಪಿ ತೆಕ್ಕೆಗೆ ಬರುವುದರಲ್ಲಿ ಅನುಮಾನವಿಲ್ಲ ಎಂದು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ. ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀಬೇಕಾದ್ರೆ ಯಾರಿಗೂ 4 ಓಟು ಬರಲಿಲ್ಲ, ಯಾರಿಗೂ 1 ಓಟು ಬರಲಿಲ್ಲ. ಎಲ್ಲರಿಗೂ ಸಮಾನವಾಗಿ ಒಂದೇ ಹಕ್ಕು ಕೊಟ್ಟಿದ್ದಾರೆ. ಇವತ್ತು ಇಡೀ ತಾಲೂಕಲ್ಲಿ ಬಹುಶಃ ಯಾವುದೇ ಬೇರೆ ಪಾರ್ಟಿ, ಹೆಸರು ಹೇಳೋದು ಬೇಡ, ಬೇರೆ ಪಾರ್ಟಿಗಳು OBCನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಇಷ್ಟೊಂದು ಜಾಗೃತಿ ಮೂಡಿಸಿ ಇವತ್ತು ಮಾಡಿದಂಥದ್ದು ಬಹಳ ಕಡಿಮೆ. ಹಾಗಾಗಿ ತಾವೆಲ್ಲ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀರಾ. ಒಂದಷ್ಟು ತೂಗಿಗೆಯಿಂದ ಕೂಡ ಪಾಪ ಅವರು ಅನ್ಯ ಕಾರ್ಯಕ್ರಮದ ಮೇಲೆ ಮತ್ತೆ ಒಂದಷ್ಟು ಒತ್ತಡದ ಮೇಲೆ ಅವರು ಕೂಡ ಹೋಗ್ಬೇಕಾಗಿದ್ದರಿಂದ ಹೆಚ್ಚು ಎಲ್ಲರಿಗೂ ಕೂಡ ಸಮಯ ತಗೊಳ್ಳೋದು ಬೇಡ ಅಂತ ಹೇಳಿ ಆ ಪದಾಧಿಕಾರಿಗಳ ಏನಿದೆ ಆ ಪದಾಧಿಕಾರಿಗಳನ್ನ ಘೋಷಣೆ ಮಾಡ್ತೀವಿ. ತಮಗೆಲ್ಲ ಗೊತ್ತಿರಲಿ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಗೆ ಯಾವತ್ತೂ ಹೊರಟಿದೆ. ಅಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು FIR ಅಲ್ಲೊಂದು ಇಲ್ಲೊಂದು ನಡೀತಾ ಇದ್ದಾವಂತ. ಆದ್ರೆ ಆ FIR ಗಳನ್ನ ಮತ್ತೊಂದನ್ನ ಅಣ್ಣವರು MLA ಆಗಿದ್ದ ಕಾಲದಿಂದ ಈ ತರದ ಎಷ್ಟಕ್ಕೂ ಕಡಿವಾಣ ಹಾಕಿದ್ದಾರೆ. ದೇವರಹಳ್ಳಿ ಮುಂಚೆ ಇದ್ದಿದ್ದೇ ಬೇರೆ ತರ, ಇವತ್ತಿರೋದೇ ಬೇರೆ ತರ. ನೀವು ಯಾರು ಕೂಡ ಯಾವುದೇ ತಹಸೀಲ್ದಾರ್ ಆಫೀಸ್ ಆಗಲಿ, ಯಾವುದೇ ಜಿಲ್ಲಾಧಿಕಾರಿ ಆಫೀಸ್ ಆಗಲಿ, ಯಾವುದೇ ಸ್ಟೇಷನ್ ಆಗಲಿ ಕೂಡ
ನೀವು ಯಾರು ಹೆದರ್ಬೇಕು ಅನ್ನೋದು ನೀವು ಜೀರೋ ಇಟ್ಕೊಂಡ್ಬಿಟ್ರಿ, ಯಾರು ಹೆದರ್ಬೇಕಾಗಿಲ್ಲ. ನಾವು ನರೇಂದ್ರ ಮೋದಿಯವರ ಸುಭಿಕ್ಷಿತ ಆಡಳಿತದಲ್ಲಿದ್ದೀವಿ ನಾವೆಲ್ಲ. ನಮಗೆ ನಿಮಗೆಲ್ಲ ಬಲವಾಗಿ ನಿಂತಿರುವಂತ ನರೇಂದ್ರ ಮೋದಿಜಿ ಅವರಿದ್ದಾರೆ, ಹಾಗೆ ಅಮಿತ್ ಶಾ ಅವರು ಗೃಹ ಸಚಿವರು ಇದ್ದಾರೆ. ಒಬಿಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಮಾತನಾಡಿ, ಹಿಂದುತ್ವ ಉಳಿವಿಗೆ ಬಿಜೆಪಿ ಬೆಂಬಲಿಸುವುದು ಅನಿವಾರ್ಯವಾಗಿದೆ, ಇಲ್ಲವಾದರೆ ಮುಂದಿನ ದಿನ ಕಷ್ಟಕರವಾಗುತ್ತದೆ. ಒಬಿಸಿ ಮೋರ್ಚಾ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದ ನಂತರ ತಮ್ಮ ಬೂತ್ಗಳಲ್ಲಿ ಕಾರ್ಯಪ್ರವೃತ್ತರಾಗಿ ದೇಶ ಮೊದಲು ಎನ್ನುವ ಪಕ್ಷ ಬಿಜೆಪಿ. ಹಿಂದೂಗಳು ಉಳಿಯಬೇಕಾದ್ರೆ ಬಿಜೆಪಿ ಅಧಿಕಾರದಲ್ಲಿ ಇದ್ರೆ ಮಾತ್ರ ಸಾಧ್ಯ. ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಮತ ಬ್ಯಾಂಕ್ ಆಗಿ ಬಳಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಅವರಿಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಏನು 7 ನಕ್ಷತ್ರ ಕೇಂದ್ರಗಳಲ್ಲಿ ತೂರ್ಗೆರೆಯಿಂದ ಹಿಡಿದು ಕುಂದಾಣ, ಆವತಿ, ಬಿಜ್ವಾರ, ಚನ್ನರಾಯಪಟ್ಟಣ 2 ಟೌನ್ಗಳ ಒಳಗೊಂಡಂತೆ ಎಲ್ಲಾ ಮಹಾಶಕ್ತಿ ಕೇಂದ್ರಗಳಲ್ಲಿ ಖುದ್ದು ಮನೆಗೆ ಭೇಟಿ ನೀಡಿ ಸ್ಥಳೀಯ ಬಿಜೆಪಿಯ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಅಲ್ಲಿನ ಪೇರೆಂಟ್ ಬಾಡಿಯ ಅಧ್ಯಕ್ಷರನ್ನ ಕರೆಸಿ ಯಾರನ್ನ ಒಬಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಸಂಘಟನೆ ಆಗುತ್ತೆ ಅಂತ ನಾನು ಕೇಳಿದಾಗ ಇಡೀ ಆ ಹೋಬಳಿಯಲ್ಲಿ ಎಲ್ಲ ಮುಖಂಡರು ಮಾಡಿ ಒಗ್ಗಟ್ಟಿನಿಂದ ಒಬ್ಬೊಬ್ಬ ಹೆಸರನ್ನ ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡೋದು. ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ಅವರಿಗೆ ಒಂದು ಆದೇಶ ಪತ್ರವನ್ನ ತಮ್ಮ ಮುಖಾಂತರ ಕೊಡಬೇಕಂತ ಈ ಒಂದು ಸಭೆಯನ್ನ ಏರ್ಪಾಡು ಮಾಡಿದೆ. ಇವತ್ತು ನಮಗೆ ಬಹಳಷ್ಟು ಹತ್ತಿರದಲ್ಲಿದೆ ಚುನಾವಣೆಗಳು. ಇವತ್ತು ನಾವು 12 ವರ್ಷದ ಇತಿಹಾಸವನ್ನ ಮೋದಿಜಿಯವರ ಜನಪರ ಕೆಲಸಗಳನ್ನ ನಾವು ತೆಗೆದುಕೊಂಡು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದೇ ಆದ್ರೆ ನಾವೇನು ಅನ್ಕೊಂಡಿದ್ದೀವಿ ಮುಂದಿನ ಚುನಾವಣೆಯಲ್ಲಿ ಏನು ಚುಕ್ಕಾಣಿ ಹಿಡಿಬೇಕು ರಾಜ್ಯದಲ್ಲಿ ಅಂತ ಅನ್ಕೊಂಡಿದ್ವಿ ಅದು ನನಸಾಗುತ್ತೆ, ಅಥವಾ ನಿಜವಾಗ್ಲೂ ನಾವು ಬರೀ ಅನ್ಕೊಳ್ಳಕ್ ಮಾತ್ರ ಸೀಮಿತವಾಗ್ತೀವಿ. ದಯಮಾಡಿ ಇವತ್ತು ಯಾರಿಲ್ಲಿ ಕಾರ್ಯಕರ್ತರು ಮುಖಂಡರೇನಿದ್ದೀರಿ ಒಬಿಸಿ ವತಿಯಿಂದ ಇವತ್ತು ನೀವು ಎಷ್ಟು ಜನ ಬಂದಿರೋದು ನಿಜವಾಗಿ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೇಳ್ತೀನಿ. ಗುರುತು ಜೊತೆಗೆ ನಾನೊಬ್ಬ ಹಿಂದೂ ನಾಯಕ ಮನೆಗೆ ಭೇಟಿ ಮಾಡಿ ಕರೆದಂತಲ್ಲ ಇಷ್ಟು ಜನ ಬಂದು ನನಗೆ ಆಶೀರ್ವಾದ ಮಾಡಿದರೆ ನಿಜವಾಗ್ಲೂ ನಮಗೆ ತುಂಬಾ ಧನ್ಯವಾದಗಳನ್ನು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಮಾಜಿ ಶಾಸಕ ಚಂದ್ರಣ್ಣ, ಬೈಯಪ್ಪ, ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಮುಖಂಡರಾದ ರಾಜಪ್ಪ ಇನ್ನು ಹಲವರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಕಾಂಗ್ರೆಸ್ ಸರ್ಕಾರ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆ ಮೀರಿ ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರ ಸಹಕಾರದಿಂದ ನೂತನ ಆಸ್ಪತ್ರೆ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಸಕ ಕೆವೈ ನಂಜೇಗೌಡ ತಿಳಿಸಿದರು. ಮಾಲೂರು ತಾಲೂಕಿನ ಟೇಕಲ್ ರಸ್ತೆ ಗುಡ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ಗೆ ಸೇರಿದ ಸುಮಾರು 10 ಎಕರೆ ಭೂಮಿಯಲ್ಲಿ ಸುಮಾರು 41 ಕೋಟಿ ರು ವೆಚ್ಚದಲ್ಲಿ ನೂತನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಾಸಕ ಕೆವೈ ನಂಜೇಗೌಡ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಅವರು ಮಾಲೂರಿನ ಸಮಗ್ರ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ದಾಖಲೆ ಮೀರಿ ಅನುದಾನವನ್ನ ಬಿಡುಗಡೆ ಮಾಡಿದ್ದು, ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರ ಸಹಕಾರದಿಂದ ನೂತನ ಆಸ್ಪತ್ರೆ ಭಾಗ್ಯ ಮಾಲೂರಿಗೆ ಸಿಕ್ಕಿದೆ. ಗುಡ್ನಹಳ್ಳಿ ಗ್ರಾಮದ ರೈತರು 20 ಎಕರೆ ಭೂಮಿಯನ್ನ ಉಳಿಸಿಕೊಂಡಿದ್ದಾರೆ. ಭೂಮಾಫಿಯಾದವರ ಕಣ್ಣಿಗೆ ಬಿದ್ದು ಭೂಮಿ ಕಬಳಿಕೆ ಮಾಡಿದ್ರೆ ನೂತನ ಆಸ್ಪತ್ರೆ ನಿರ್ಮಾಣಕ್ಕೆ ಅವಕಾಶ ಸಿಗುತ್ತಿರಲಿಲ್ಲ. ಅಲ್ಲದೆ ಆಸ್ಪತ್ರೆ ನಿರ್ಮಾಣ ಆಗಬಾರದೆಂದು ಕೆಲ ಪ್ರಯತ್ನಗಳು ನಡೆಸಿದ್ರು. ಆದರೆ ಗುಡ್ನಹಳ್ಳಿ ಗ್ರಾಮದ ನಾಗರಿಕರು ಪಕ್ಷಾತೀತವಾಗಿ ಆಸ್ಪತ್ರೆ ನಿರ್ಮಾಣಕ್ಕೆ ಬೆಂಬಲ ನೀಡಿದ್ದಾರೆ ಎಂದರು. ನಮ್ಮ ಮಾಲೂರಿಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು
ಮತ್ತು ಆಗಿನ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರ ಸಹಕಾರದಿಂದ ಒಂದು ಒಳ್ಳೆ ಹಾಸ್ಪಿಟಲ್ ಮಾಲೂರಿಗೆ ಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಕೊಟ್ಟಾಗ ಸುಮಾರು 41 ಕೋಟಿ ಹಾಸ್ಪಿಟಲ್ಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಹಾಸ್ಪಿಟಲ್ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡಾಗ ಒಳ್ಳೆ ಜಾಗ ಹುಡುಕಬೇಕು ಅನ್ನೋಂಥ ಸಂದರ್ಭದಲ್ಲಿ ಮಾಲೂರಿಂದ ಟೇಕಲ್ ರಸ್ತೆಯಲ್ಲಿ ಇಲ್ಲಿ ಸರ್ವೆ ನಂಬರ್ ಸೇರಿದಂಥ ಸುಮಾರು 22 ಎಕರೆ 23 ಎಕರೆ ಸರ್ಕಾರಿ ಜಾಗ ಇದೆ ಅಂತೇಳಿ ನಮ್ಮ ತಹಸೀಲ್ದಾರರು ಅದು ಮಾಹಿತಿ ಕೊಟ್ಟಾಗ 10 ಎಕರೆ ಹಾಸ್ಪಿಟಲ್ಗೆ ಅಂತ ಮಂಜೂರಾಗಿದೆ. ಆ 10 ಎಕರೆನಲ್ಲಿ ಇವತ್ತು 41 ಕೋಟಿ ಅಂತ ಒಂದು ಒಳ್ಳೆ ಹಾಸ್ಪಿಟ್ಲ್ ಅವಕಾಶ ಈ ಸರ್ಕಾರದಲ್ಲಿ ಸಿಕ್ಕಿದೆ. ನಮಗೆ ಗುಡ್ನಳ್ಳಿ ಗ್ರಾಮಸ್ಥರು ರೈತರು ಅದು ವಿಶೇಷವಾಗಿ ಸುಮಾರು ವರ್ಷಗಳಿಂದ ದಾಖಲೆಗಳಿಲ್ಲದೆ ಇದ್ರೂ ಕೂಡ ಜಮೀನ ಕಾಪಾಡ್ಕೊಂಡಿದ್ರು, ಪೊಸಿಷನ್ ಇತ್ತು. ಅವ್ರ ಭೂಮಾಫಿಯಾ ಅವ್ರೇನ ಮನಸ್ಸು ಮಾಡಿದ್ರೆ ಈ ರೈತರು ಈ ಪೊಸಿಷನ್ಗೆ ಹಿಂದೆ ಇದ್ದಿದ್ರೆ ಈ ಜಾಗ ಸಿಗ್ತಾ ಇಲ್ವೇನೋ ಅಂತ ನನಗೆ ಅನಿಸ್ತದೆ. ಆಗಿಸ್ಬಾರ್ದು ಹಾಸ್ಪಿಟ್ಲು ಅಂತೇಳಿ ಕೂಡ ಪ್ರಯತ್ನ ನಡೆಯಿತು. ಆದರೆ ಗ್ರಾಮಸ್ಥರು ಪಕ್ಷ ಪಾರ್ಟಿ ಜಾತಿ ಪಾತಿ ಏನೂ ಇಲ್ಲದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಇಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಈ ಜಾಗವನ್ನು ಹ್ಯಾಂಡ್ ಓವರ್ ಮಾಡಿದರು. ಅದರಿಂದ ಒಳ್ಳೆ ಹಾಸ್ಪಿಟಲ್ ಕೂಡ ಆಗ್ತಾ ಇದೆ. ಖುಷಿ ಆಗ್ತದೆ. ಯಾರೇ ಏನೇ ಟೀಕೆ ಮಾಡಿಕೊಂಡ್ರು ಏನೇ ಅಂತ ಮಾಡಿಕೊಂಡ್ರು ನಾವು ತಲೆ ಕೆಡಿಸ್ಕೊಂಡು ಹೋಗೋದು ಬೇಡ. ಡೆವಲಪ್ಮೆಂಟ್ಸಲ್ಲಿ ನಾವು ತುಂಬ ಮುಂದೆ ಇದ್ದೀವಿ. ಯಾರು ಇತಿಹಾಸದಲ್ಲಿ ಮಾಡೋಕ್ಕಾಗಿಲ್ಲ. ಇವತ್ತು ನಮ್ಗೆ ಸಮಾಧಾನ ಇದೆ. ತಾಲೂಕಿನ ಜನತೆ ತುಂಬ ಖುಷಿಯಾಗಿದೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೂಪಾ, ಆರೋಗ್ಯ ಇಲಾಖೆ ಡಿಎಚ್ಒ ಶ್ರೀನಿವಾಸ್, ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ವಿಜಯ ನರಸಿಂಹ, ಟಿಎಚ್ಒ ರಮೇಶ್ ಬಾಬು ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ಮಾದಕ ವಸ್ತುಗಳ ಸೇವನೆ ಯುವಕರ ಭವಿಷ್ಯಕ್ಕೆ ಪೆಟ್ಟು. ಚಿಕ್ಕಬಳ್ಳಾಪುರದಲ್ಲಿ ಜಾಗೃತಿ ಜಾಥಾ, ಸಾವಿರಾರು ಮಂದಿ ಸಾರ್ವಜನಿಕರು, ವಿದ್ಯಾರ್ಥಿಗಳು ಭಾಗಿ. ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ವಾಹನ ಸವಾರರ ನಿದ್ದೆ ಕೆಡಿಸಿದ್ದ ಬೈಕ್ ಕಳ್ಳ ಅಂದರ್, ಮಾಲೀಕರಿಗೆ ಕಳುವಾದ ಬೈಕ್ಗಳ ಹಸ್ತಾಂತರ. 25 ಲಕ್ಷ ಮೌಲ್ಯದ ಗಾಂಜಾ ನಾಶಕ್ಕೆ ನ್ಯಾಯಾಲಯ ಅನುಮತಿ. ಆರೋಪಿಗಳಿಗೆ ಸಿಂಹ ಸ್ವಪ್ನರಾದ ಪೊಲೀಸರು, ಮುಂದುವರೆದ ಕಾರ್ಯಾಚರಣೆ. ರಸ್ತೆ ಬದಿ ವ್ಯಾಪಾರಸ್ಥರಿಗೆ ರಸ್ತೆ ಅಗಲೀಕರಣದ ಕೊಡಲಿ ಪೆಟ್ಟು. ಬೀದಿಗೆ ಬಂದ ಕುಟುಂಬಗಳು, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.